ಸೊ ಟ್ರೆಕ್ಕಿಂಗ್ ಬಗ್ಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬೆಳಗ್ಗೆ 6 ಗಂಟೆಗಿದೆ, ಆನ್ಲೈನಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಬೋದಂತ. ಅಲ್ಲಿ ನೋಡೋದೆ ಅಂತರಗಂಗೆ ದೇವಸ್ಥಾನ. ಭಾಗದಲ್ಲಿ ಆಯುರ್ವೇದಿಕ್ ಮೂಲಿಕೆಗಳೆಲ್ಲ ಇರುತ್ತೆ. ಆ ಆಯುರ್ವೇದಿಕ್ ಮೂಲಿಕೆಗಳೆಲ್ಲ ಆ ಗಂಗೆ ಸೋಕೊಂಡು ಬರೋದ್ರಿಂದ ಆ ಗಂಗೆ ತುಂಬಾ ಶಕ್ತಿವಾದ ಗಂಗೆ ಅಂತ ಹೇಳ್ತಾರೆ. ಹೌದಾ? ನೋಡೋಣ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ನಾವಿವತ್ತು ಇನ್ನೊಂದು ಹೊಸ ಪ್ಲೇಸ್ಗೆ ಬಂದಿದ್ದೀವಿ, ಹೊಸ ವಿಡಿಯೋ ಜೊತೆ. ಸೊ ಅಪ್ಪ, ಎಲ್ಲಿಗೆ ಬಂದಿದ್ದೀವಿ ಇವತ್ತು? ನಾವು ಕೋಲಾರದಲ್ಲಿರುವ ಅಂತರಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಓಕೆ. ಸೊ ಹಿಂದೆ ಕಾಣಿಸ್ತಾ ಇದೆಯಲ್ಲ ಮೆಟ್ಲೆಲ್ಲ, ಹಿಂದ್ಗಡೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದೆ ಅಂತರಗಂಗೆ ದೇವಸ್ಥಾನ. ಸೊ ಏನು ಸ್ಪೆಷಾಲಿಟಿ ಇದು? ಅಲ್ಲೇನು ಸ್ಪೆಷಾಲಿಟಿ ಅಂದರೆ ಅಂತರಗಂಗೆನಾಗ ಅಂತರಗಂಗೆನಲ್ಲಿ ಈಶ್ವರ ದೇವಸ್ಥಾನ ಇದೆ. ಅಲ್ಲಿ ಪಕ್ಕದಲ್ಲಿ ಬಸವಣ್ಣ ಬಾಯಿ ಐತೆ. ಅದ್ರಾಗ ನೀರು ಬರ್ತಾ ಇರ್ತದೆ ಅದರಲ್ಲಿ ಬಾಯಿನಾಗ. ಸರಿ ಬಾ, ಹೋಗಿ ನೋಡೋಣ. ಸೊ ಕ್ಯಾಮ್ರಾ ಚೇಂಜ್. ಆಲ್ಮೋಸ್ಟು ದೇವಸ್ಥಾನ ಹತ್ರಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿದೆ, ಇಲ್ಲಿ ಕಾಣಿಸ್ತಿದ್ದಲ್ಲ ಅದೇ ದೇವಸ್ಥಾನ. ಸೊ ಹಿಂಗೆ ಹೋದರೆ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಹೋಗೋರು ಕೂಡ ಹೀಗೆ ಹೋಗ್ಬೋದು. ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗುತ್ತೆ. ಸೊ ಟ್ರೆಕ್ಕಿಂಗ್ ಬಗ್ಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬೆಳಗ್ಗೆ 6 ಗಂಟೆಗಿದೆ, ಆನ್ಲೈನಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಬೋದಂತ. ಇಲ್ಲಿದೆ ಡೀಟೇಲ್ಸ್. ಹೇಗೆ ಅನಿಸ್ತಿದೆ ಈ ಬೆಟ್ಟಗೆ? ಮತ್ತು ನಾವು ಮೊನ್ನೆ ಅಲ್ಲಿ ಹತ್ತದ್ವಲ್ಲ, ಎಲ್ಲಿ ಹೇಳು, ಅಂಬಾಜಿ ದುರ್ಗ ಬೆಟ್ಟ, ಎರಡರಲ್ಲಿ ಯಾವ್ದು ಈಸಿ ಅನಿಸ್ತಿದೆ? ಹತ್ತಕ್ಕೆ ಈ ಬೆಟ್ಟನೇ ಈಜಿ ಅನಿಸ್ತದೆ, ಅಷ್ಟೇನು ಕಷ್ಟ ಆಗಲ್ಲ. ಯಾಕಂದರೆ ಮೆಟ್ಲಿಲ್ಲವೆ, ಅದಂದರೆ ದಾರಿ ಇಲ್ಲ, ಮೆಟ್ಲಿಲ್ಲ. ಸ್ವಲ್ಪ ಮಣ್ಣು ಮೇಲೆ ಗುಡ್ಡಗಳ ಮೇಲೆ ಹತ್ತಬೇಕು. ಅದರಿಂದ ಸ್ವಲ್ಪ ಕಷ್ಟ, ಇದು ಸ್ವಲ್ಪ ಆರಾಮ್. ಅಂತರಗಂಗೆ ದೇವಸ್ಥಾನ ಸ್ವಲ್ಪ ಮುಂದ್ಗಡೆ ಇದ್ರೆ ಪಕ್ಕದಾಗೇನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿಲ್ಲ. ಕಾಣಿಸ್ತಿದೆ ಅಲ್ಲ, ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ದೇವಸ್ಥಾನ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿದು ಇಲ್ಲಿ ಆಪೋಸಿಟಲ್ಲಿ ಇರುವಂಥದ್ದು. ಇದು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಪಿಕಾಕ್. ಅಂತರಗಂಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ. ಏನು ಅಷ್ಟೊಂದು ಸ್ಟ್ರೈನ್ ಏನೂ ಆಗಲ್ಲ, ಆರಾಮಾಗಿ ಹತ್ಕೊಂಬರ್ಬೋದು. ಏನಪ್ಪ? ಆರಾಮಾಗಿ ಬರ್ಬೋದು. ಓಕೆ. ಸೊ ನಾನು ಈ ದೇವಸ್ಥಾನದ ಸರೌಂಡಿಂಗ್ಸ್ ಎಲ್ಲ ತೋರಿಸ್ತೀನಿ ಒಂದ್ಸಲಿ. ನಾನೇ ಹತ್ಕೊಂಡು ಬಂದಿದ್ದು. ಇಲ್ಲಿದೆ ನೋಡಿ, ಇದೇ ಮೈನ್ ಅಟ್ರಾಕ್ಷನ್ ಅಂತರಗಂಗೆದು. ಅಲ್ಲಿ ಒಬ್ಬರು ಆಲ್ರೆಡಿ ನೀರು ಹಿಡಿತಿದ್ದಾರೆ, ಅಲ್ಲಿಗೂ ಹೋಗಿ ನೋಡೋಣ, ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ ಒಂದು ವಿಗ್ರಹ ಆಯಿತು, ಆ್ಯಕ್ಚುಲಿ ಒಂದು ಶಿವಲಿಂಗ ಕೂಡ. ಈಗ ನಾವು ಕಾಶಿ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಟೆಂಪಲ್ ಮಾತ್ರ ತುಂಬ ಸೂಪರ್ ಆಗಿದೆ, ಚೆನ್ನಾಗಿದೆ, ಎಲ್ಲರೂ ವಿಸಿಟ್ ಮಾಡ್ಬೋದು. ಇಲ್ಲಿ ಫಸ್ಟಲ್ಲಿ ನಮಗೆ ಶ್ರೀ ಮಹಾಗಣಪತಿ ದೇವಸ್ಥಾನ ಇದೆ, ಮಹಾಗಣಪತಿ. ಮತ್ತು ಎರಡನೇದು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಪಂಚಲಿಂಗಗಳಲ್ಲಿ ಮೂಲಲಿಂಗ. ಸೊ ಮತ್ತೆ ಇಲ್ಲಿ ಶ್ರೀ ವಿಶಾಲಾಕ್ಷಿ ಅಮ್ಮನವರು. ಇದು ಸ್ವಾಮಿ, ಇದು ಯಾವ ಲಿಂಗ? ಇದು ಹರಿಹರೇಶ್ವರ ಸ್ವಾಮಿ, ಇದು ಪಾತಾಳೇಶ್ವರ ಸ್ವಾಮಿ, ಮಹಾಬಲೇಶ್ವರ, ಮಲ್ಲಿಕಾರ್ಜುನ ಸ್ವಾಮಿ. ಸೊ ಇವು ಪಂಚಲಿಂಗಗಳು ಅಂತರಗಂಗೆ ಕ್ಷೇತ್ರದಲ್ಲಿ ಇರುವಂಥದ್ದು. ಈಗ ನಮಗೆ ಪ್ರಸಾದ ಕೂಡ ಸಿಕ್ಕಿದೆ, ದರ್ಶನ ಎಲ್ಲ ಮುಗೀತು. ಗೊತ್ತಾ, ನಾವು ಹುಂಡಿಗೆ ಯಾರಾದರೂ ದೂರದಲ್ಲಿದ್ದು ಕಾಣಿಕೆ ಹಾಕ್ಬೇಕಂದ್ರೆ ಹಾಕ್ಕೋಬೋದು. ಇಲ್ಲಿ ನಮಗೆ ಸ್ಕ್ಯಾನಿಂಗಲ್ಲಿ ಕೂಡ ಹಾಕೋಕ್ಕೆ ಚಾನ್ಸಸ್ ಇದೆ. ವಿಶ್ವೇಶ್ವರ ಟೆಂಪಲ್ ಈ ಒಂದು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ವಿಶ್ವೇಶ್ವರ ದೇವಾಲಯ ಅಂತರಗಂಗೆ ಕೋಲಾರ. ಈ ಪರ್ವತದಲ್ಲಿ ಒಂದು ಗುಹೆಯಲ್ಲಿ ಮುಚ್ಚುಕೊಂಡ ಮಹರ್ಷಿಗಳು ಅಂತ ಅವರು ಮಲ್ಕೊಂಡು ಯೋಗ ನಿದ್ರೆ ಮಾಡ್ತಾ ಇರ್ತಾರೆ. ಅವರ ನೇತ್ರಗಳಿಂದ ಆ ಕಾಲ್ಯವಾನ ಎಂಬ ರಾಕ್ಷಸನಿಗೆ ಭಸ್ಮ ಆಗಬೇಕಾಗಿರುತ್ತೆ.
ಶ್ರೀಕೃಷ್ಣನಿಗೆ ಆ ವಿಷಯವನ್ನು ಗ್ರಹಿಸಿ ಈ ಮುಚ್ಕುನ ಮಹರ್ಷಿಗಳಿಂದ ಗುಹೆಯಲ್ಲಿ ಬಂದು ಶ್ರೀಕೃಷ್ಣರು ಮಾಯವಾಗ್ತಾರೆ. ಅಲ್ಲಿ ಮಲ್ಕೊಂಡು ಯೋಗಿ ನಿದ್ರೆ ಮಾಡ್ತಾರೋ ಮುಚ್ಕುನ ಮಹರ್ಷಿಗಳನ್ನ ನೋಡಿ ಶ್ರೀಕೃಷ್ಣ ಮಾಯಾವಿ ಈ ವೇಷವನ್ನು ಧರಿಸಿದ್ದಾನೆ ಅಂತೇಳಿ ಆ ಮುಚ್ಕುನ ಮಹರ್ಷಿಗಳನ್ನ ಆ ರಾಕ್ಷಸ ಕಾಲಲ್ಲಿ ಒದ್ದಿದ್ದಾನೆ. ಕಾಲಲ್ಲಿ ಒದ್ದದ ಮೇಲೆ ಅವರು ಮುಚ್ಕುನ ಮಹರ್ಷಿಗಳು ಅವರ ತಪಸ್ಸಿನಿಂದ ಎದ್ದು ಅವರ ನೇತ್ರಗಳಿಂದ ಆ ಕಾಲ್ಯವಾನ ಎಂಬ ರಾಕ್ಷಸನಿಗೆ ಭಸ್ಮ ಮಾಡ್ತಾರೆ. ಭಸ್ಮ ಆದಮೇಲೆ ಆಗ ರಾಕ್ಷಸನಿಗೆ ಸಂಹಾರ ಆಗುತ್ತೆ. ಋಷಿಗಳಿಗೆ ಮುಚ್ಕುನ ಮಹರ್ಷಿಗಳಿಗೆ ತಪಸ್ಸು ಭಂಗ ಆಗುತ್ತೆ. ಆಗ ಋಷಿಗಳು ತಪಸ್ಸು ಭಂಗ ಆದ್ಮೇಲೆ ಆ ಋಷಿಗಳು ಪೇಚಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ತಪಸ್ಸು ಈ ರಾಕ್ಷಸನ ಸಂಹಾರದಿಂದ ಭಂಗವಾಯ್ತಲ್ಲ, ಈ ಪಾಪ ಪರಿಹಾರಕ್ಕೆ ಏನು ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರುವಾಗ ಪುನಃ ಶ್ರೀಕೃಷ್ಣ ಪರಮಾತ್ಮನ ಪ್ರತ್ಯಕ್ಷವಾಗಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ನಡೆಯಬೇಕಾಗಿದೆ, ನಿಮ್ಮ ದೋಷವೇನಿರೋದಿಲ್ಲ, ಇದರಲ್ಲಿ ನನ್ನ ಅನುಸಾರದಿಂದ ನಡೆದಿದೆ ಅಂತ ಹೇಳಿ ಆಗ ಶ್ರೀಕೃಷ್ಣನು ನಿಮ್ಮ ತಪಸ್ಸು ಭಂಗ ಆಗಿರೋ ಕಾರಣ ಈ ಪಾಪ ಪರಿಹಾರಕ್ಕೆ ಈ ನೀವು ತಪಸ್ಸು ಮಾಡಿದ ಸ್ಥಳದಲ್ಲಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಋಷಿಗಳಿಗೆ ಅನುಸಾರ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಆಗ ಶ್ರೀಕೃಷ್ಣ ಅನುಸಾರ ಹೇಳಿ ಮಾಯವಾಗ್ತಾರೆ. ಆ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಈ ಸುತ್ತಮುತ್ತ ದೇವರಿಗೆ ಅಭಿಷೇಕಕ್ಕೆ ಯಾವುದು ಶುದ್ಧವಾದ ಗಂಗೆ ಯಾವುದು ಇರೋದಿಲ್ಲ. ಅಭಿಷೇಕಕ್ಕೆ ಅವರು ತಮ್ಮ ತಪಶಕ್ತಿಯಿಂದ ಪ್ರತಿನಿತ್ಯ ಸೂರ್ಯೋದಯ ಆಗೋಷ್ಟೊಳಗೆ ಪ್ರತಿನಿತ್ಯ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಗಂಗಾಜಲವನ್ನು ತಗೊಂಡ್ಬಂದು ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಒಂದು ದಿವಸ ಕಾಶಿಯಲ್ಲಿ ಗಂಗಾದೇವಿ ಪ್ರತ್ಯಕ್ಷವಾಗಿ ನೀವು ಇಷ್ಟು ದೂರ ಬರೋ ಅವಶ್ಯಕತೆ ಇರೋದಿಲ್ಲ, ನಾನೇ ನೀವು ಪ್ರತಿಷ್ಠಾಪನೆ ಮಾಡಿರೋ ಸ್ಥಳಕ್ಕೆ ನಾನು ಬರ್ತೀನಿ. ನೀವು ಕಾಶಿಯಿಂದ ಅಂತರ್ಭಾಗದ ನೀರು ಬರೋದ್ರಿಂದ ಅಂತರ್ಭಾಗದಲ್ಲಿ ಆಯುರ್ವೇದಿಕ್ ಮೂಲಿಕೆಗಳೆಲ್ಲ ಇರುತ್ತೆ. ಆ ಆಯುರ್ವೇದಿಕ್ ಮೂಲಿಕೆಗಳೆಲ್ಲ ಆ ಗಂಗೆ ಸೋಕೊಂಡು ಬರೋದ್ರಿಂದ ಆ ಗಂಗೆ ತುಂಬಾ ಶಕ್ತಿವಾದ ಗಂಗೆ ಅಂತ ಹೇಳ್ತಾರೆ. ಆ ಗಂಗೆಯನ್ನು ಕುಡಿದ್ರೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಅಂತ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಆ ಗಂಗೆಯನ್ನು ಸೇವನೆ ಮಾಡ್ತಾರೆ. ನವಗ್ರಹಗಳು ಇದು ಕೂಡ ಇದೆ. ನವಗ್ರಹಗಳು 9 ಇಲ್ಲಿ ಫ್ರೀಯಾಗಿ ಮದುವೆ ಮಾಡ್ಕೊಳ್ಳೋರು ಇಲ್ಲಿ ಬಂದು ಇಲ್ಲಿ ಮುಹೂರ್ತ ಎಲ್ಲ ಹಾಕೋಬೋದು. ಇದೇ ಮದುವೆ ಮಂಟಪ. ಇದು ವ್ಯೂ. ಅಲ್ಲಿ ಕೆಳಗಡೆಯಿಂದ ನಾವು ಮೇಲೆ ಬಂದಿದ್ದು. ಹಾಯ್ ಹಾಯ್ ಹಲೋ ಬ್ರೋ. ಇದು ನಮ್ಗೆ ಕೊಟ್ಟಿರೋ ಪ್ರಸಾದನ ಎತ್ಕೊಂತು. ಹೌ ಡೇರ್ ಯು ಆರ್. ಹಾಂ ಅಲ್ಲ, ನಮಗೆ ಕೊಟ್ಟಿರೋದು ನೀವು ತಗೊಳಕ್ಕೆ ಎಷ್ಟು ಧೈರ್ಯ ನಿಮಗೆ? ಇನ್ನೇನಿಲ್ಲ ಬ್ಯಾಗಲ್ಲಿ. ಸೊ ಇಲ್ಲಿ ತುಂಬ ಜನ ಬಂದಿದ್ದಾರೆ, ನೋಡೋಣ, ಕೇಳೋಣ ಅವ್ರು ಎಲ್ಲಿಂದ ಬಂದರು ಏನು ಅಂತ. ಸೊ ಕನ್ನಡ ಬರುತ್ತೆ ಯಾರಿಗಂತ? तो कैसा है भाई सभी? ओके ठीक है. आप राजस्थान से? ठीक है ठीक. आपको किसने बोला ये यहाँ पे अंतरगंगा करके देवस्थान के बारे में, टेम्पल के बारे में? हमने बहुत से लोगों से सुना है कि भाई इनके बारे में क्या है, से बहुत सारी उन्नति भी पूरी होती है और बहुत सारी देखने लायक बड़ी है जगह विजिट करने के बाद. सिर्फ अंतरगंगा के लिए आए हो आप राजस्थान से या बेंगलोर पे काम करते हो? बेंगलोर से अंतरगंगा से. ठीक है, ಥ್ಯಾಂಕ್ ಯು ಬಾಯ್. ಓಕೆ, ಅಲ್ಲಿ ಕಾಣ್ತಾ ಇದಲ್ಲ, ಅಲ್ಲಿಂದಾನೇ ನಮಗೆ ಕಾಶಿಯಿಂದ ಬರುವಂಥ ನೀರು ಬರೋದು. ಅಲ್ಲಿಗೆ ಹೋಗಿ ನೋಡೋಣ. ಈಗ ದೇವಸ್ಥಾನ ಮುಗೀತು, ಇವರೆಲ್ಲರೂ ಹೇಳ್ತಿದಾರಲ್ಲ ಏನು ಕಾಶಿಯಿಂದ ನೀರು ಬರುತ್ತೆ ಅಂತ. ಸೊ ಅಲ್ಲಿಗೆ ಹೋಗೋಣ. ಚಲ ಏನೋ ಅರ್ಚಕರೆಲ್ಲ ಹೇಳಿದ ಪ್ರಕಾರ ಇಲ್ಲಿ ನೀರು ಬರುವಂಥ ನೀರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಇರ್ತಾವಂತೆ. ಸೊ ಅದನ್ನು ಕುಡಿದವ್ರಿಗೆ ಎಲ್ಲ ಆರೋಗ್ಯಕ್ಕೆಲ್ಲ ಒಳ್ಳೆಯದಂತೆ. ಇಲ್ಲಿಂದಾನೇ ನಮಗೆ ಬರೋದು ನೀರು, ಕಾಶಿಯಿಂದ ಬರುವ ನೀರು. ಚಿಕ್ಕ ಮಕ್ಕಳು ಸ್ನಾನ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರ ಇಲ್ಲಿ ಗಣಿತ್. ಓಕೆ, ಎಷ್ಟನೇ ಸಲ ಬಂದಿರೋದು ಇಲ್ಲಿಗೆ ನೀವು? ಇದೆರಡು. ನೀರು ತಣ್ಣಗಿದೆಯಾ ಬಿಸಿದೆಯಾ? ಚೆನ್ನಾಗೈತಾ? ಹೌದಾ? ಕೊಡಿ ನೋಡೋಣ. ಓ ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ಸ್ ಕಣ್ರ. ಥ್ಯಾಂಕ್ಸ್ ಥ್ಯಾಂಕ್ಸ್. ಮತ್ತೆ ಹ್ಯಾಪಿ ನ್ಯೂ ಇಯರ್. ನೀರು ಎಷ್ಟು ಕ್ಲಿಯರ್ ಆಗಿದೆ, ಸೂಪರ್ ಆಗಿದೆ. ಈಗ ತಾನೇ ನಾವು ನೀರನ್ನು ಕಾಶಿಯಿಂದ ಬರುವಂಥ ನೀರನ್ನು ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಹೋಗಿ ನೋಡೋಣ ಅಲ್ಲಿ ಎಲ್ಲಿಂದ ಬರುತ್ತೆ ಅಂತ.
ಲೈಕ್ ಮೇಲ್ಗಡೆಯಿಂದ ಎಲ್ಲಿಂದ ಬರುತ್ತೆ ಅಂತ. ಬನ್ನಿ ತೋರಿಸ್ತೀನಿ. ಈಗ ಇಲ್ಲಿ ಮೇಲೆ ದೇವಸ್ಥಾನ ಇದೆ. ದೇವಸ್ಥಾನದಿಂದ ಹಿಂಗೆ 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 ಕೆಳಗಡೆ ಬಂದು ಹೀಗೆ ಬಂದು ಹಿಂಗೆ ಹೋಗುತ್ತೆ. ಇಲ್ಲೇ ನೋಡ್ರಿ, ನಮಗೆ ಮೇಲಿಂದ ತೋರಿಸಿದ್ನಲ್ಲ ನೀರು ಬರುವಂಥದ್ದು ಕಾಶಿಯಿಂದ. ಈಗ ದ ಗೋಲ್ಡನ್ ಈಗಲ್ ಅಂತ ಇದು ಗಣೇಶ. ಹೀಗೆ ಬಂದರೆ ಇಲ್ಲಿ ಬರ್ತಿದೆ ನೋಡಿ ನೀರು ಎಂಟ್ರಿ, ಇಲ್ಲಿಂದ ಬರ್ತಿರೋದು ನೀರು ಮಾತ್ರ 24x7 ಯಾವಾಗಲೂ ಬರುತ್ತೆ. ಒಂದೇ ಸೈಜ್ ಎಲ್ಲ, ತುಂಬ ಚೆನ್ನಾಗಿದೆ ನೀರೆಲ್ಲ. ಇದು ಕಲ್ಯಾಣ. ಯಾಕೆ ಬ್ರೋ ನಿದ್ದೆ ಮಾಡ್ತಾ ಇದೆಯಾ ಬ್ರೋ? ಡಿಪ್ರೆಷನ್ನಲ್ಲಿದ್ದಾರೆ. ಯಾಕೆ ಬ್ರೋ ನಿದ್ದೆ ಮಾಡ್ತಿದ್ದೀರಾ? ಮಾತಾಡ್ತೀರಾ? ಏನಾದರೂ ಮಾತಾಡ್ತೀರಾ? ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ದೊಡ್ಡದು ಬೇವಿನ ಮರ. ಲಿಂಗ ಎಲ್ಲ ಇದೆ. ಲೈನಾಗಿ ಹೋಗ್ತಾ ಇದ್ದಾವೆ ಕೋತಿಗಳು ಸರ್. ಕೋತಿಗಳು 1 ಕೋತಿ ಬೇಕಾ, 2 ಕೋತಿ ಬೇಕಾ, 3 ಕೋತಿ ಬೇಕಾ? ಎಷ್ಟು ಕೋತಿ ಬೇಕು ಅಷ್ಟು ಕೋತಿನೂ ಇದೆ ಇಲ್ಲಿ. ಬರ್ತಾನೇ ಇರ್ತವೆ ಅನ್ಲಿಮಿಟೆಡ್ ಕೋತೀಸ್ ನೋಡ್ರಿ. ನಾವು ಅಂತರಗಂಗೆ ದೇವಸ್ಥಾನಕ್ಕೆ ಬಂದು ವಾಪಸ್ ಹೋಗ್ತಾ ಇರಬೇಕಾದ್ರೆ ಇಲ್ಲೊಬ್ಬರು ಗಿಣಿಶಾಸ್ತ್ರ ಹೇಳ್ತಾಯಿದ್ರು. ಸೊ ನಾವು ಕೇಳೋಣ ಅವರು ನಮ್ಮ ಫ್ಯೂಚರ್ ಏನು ಹೇಳ್ತಾರೆ ಅಂತ. ಹುಟ್ಟಿರೋ ನಕ್ಷತ್ರ ಚೆನ್ನಾಗೈತೆ, ಬೆಳೆದಿರೋ ನಕ್ಷತ್ರ ಚೆಂದ ಆಗೈತೆ, ಅಣ್ಣ ತಮ್ಮಂದು ಕೊಟ್ಟವ್ರಂತ ಆಸೆ ಕಡಿಮೆ, ಸ್ವಂತ ಬಂಧುಗಳ ಗೆಲುಕಿಲ್ಲ ಸರ್. ಪರ ಜಾತಿ ಜನ ನಿಂಕ ಬ್ಲಡ್ ಕೊಡೋದವ್ರೆ, ಜಾತಿ ಜನಗಳ ಗೆಲುಕಿಲ್ಲ ಸರ್. ಐತಿ ಅಂತ ಗರು ಕೊಡಲ್ಲ, ಇಲ್ಲ ಅಂತ ಕೈ ಸಾಚೋರಲ್ಲ ನೀವು. ಇದಕ್ಕೆ ಅರ್ಥ ಗೊತ್ತಾ ಸರ್? ಐತೆ ಅಂತ ತೋರಿಸ್ಕೊಳಕ್ ಹೋಗಲ್ಲ, ಇಲ್ಲ ಅಂತ ಕೈ ಸಾಚೋರಲ್ಲ. ಏಜಲ್ಲಿ ಚಿಕ್ಕವರು ಹೆಚ್ಚಿನ ಭಾರಿ ದೊಡ್ಡದು, ಆದರೆ ಕೂಡ ಲಕ್ಷಣದ ದೊಡ್ಡ ಕುಟುಂಬದಲ್ಲಿ ಬೆಳೆದವರು, ಒಬ್ಬರಡು ತಿಂದವರಲ್ಲ. ಆದರೆ ಕೂಡ ಕರೆಕ್ಟ್ ಆಗಿದೆಯಾ? ಇನ್ನೊಂದ್ಸರಿ ಹೂ ಮಾಡು. ಕರೆಕ್ಟ್ ಆಗಿದೆಯಾ? ಅದನ್ನೇ ಒಂದು ಪಪ್ಪಿ ಕೊಟ್ಬಿಡು. ಸಾಕ ಸರ್? ಸೊ ಅಪ್ಪ ಮುಗೀತು ಇವತ್ತಿನ ವಿಡಿಯೋ. ಆಯ್ತಪ್ಪ, ಆಯ್ತು. ಹೋಗೋಣ ಮನೆಗೆ. ಚಲೋ ಮನೆಗೆ. ಬಾಯ್ ಬಾಯ್. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಈಗ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸೊ ದಟ್ ಇನ್ನೂ ತುಂಬ ಜನಕ್ಕೆ ಈ ಚಾನಲ್ ರೀಚ್ ಆಗುತ್ತೆ. ನಾನು ಇನ್ನೂ ಒಳ್ಳೆ ಟೆಂಪಲ್ಸ್ನ ವಿಸಿಟ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.